ರಾಮನಗರದಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಮರುನಾಮಕರಣ ಹಿನ್ನೆಲೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಯ ಹೆಸರು ಬದಲಾವಣೆ ಮಾಡಲಾಗಿದೆ. ರಾಮನಗರದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಕಂದಾಯ ಭವನದಲ್ಲಿರುವ ಕಚೇರಿಗೆ ಮರುನಾಮಕರಣ ಮಾಡಲಾಗಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ 18ಗೆ ಲಭ್ಯ ಆಗಿದೆ. ಇಡಿ ತನಿಖೆಯಲ್ಲಿ ಡಿಸಿಎಂ ಡಿಕೆಶಿ ಹೆಸರು ತಳುಕು ಹಾಕೊಂಡಿದೆ. ಯಂಗ್ ಇಂಡಿಯಾ ಫೌಂಡೇಶನ್ ಲಿಮಿಟೆಡ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವೈಯಕ್ತಿಕವಾಗಿ ಹಾಗೂ ಟ್ರಸ್ಟ್ ಮೂಲಕ ದೇಣಿಗೆ ನೀಡಿದ್ದಾರಂತೆ. ವೈಯಕ್ತಿಕವಾಗಿ 25 ಲಕ್ಷ ಅನುದಾನ ಕೊಟ್ಟಿರುವ ಡಿಕೆಶಿ ಟ್ರಸ್ಟ್ ಮೂಲಕ ಸುಮಾರು 2 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರಂತೆ. ಇನ್ನು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೆಸರು ಕೂಡ ಕೇಸ್ನಲ್ಲಿ ತಳುಕು ಹಾಕಿಕೊಂಡಿದೆ. ಡೊನೇಷನ್ ನೀಡುವಂತೆ ವಿವಿಧ ವ್ಯಕ್ತಿಗಳಿಗೆ ಸಿಎಂ ರೇವಂತ್ ರೆಡ್ಡಿ ಸೂಚನೆ ಕೊಟ್ಟಿದ್ರು ಎನ್ನಲಾಗಿದೆ. ಇನ್ನು ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರವಾಗಿ ವಿಜಯಪುರದಲ್ಲಿ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ನಮ್ಮ ಪಕ್ಷದ್ದು, ಪಕ್ಷದ ಪತ್ರಿಕೆಗೆ ಫಂಡ್ ಕೊಟ್ಟಿದ್ದೇವೆ, ಕೊಟ್ಟರೆ ಏನ್ ತಪ್ಪು ಅಂತ ಹಣಕಾಸು ನೆರವು ನೀಡಿದ್ದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾವು ನ್ಯಾಷನಲ್ ಹೆರಾಲ್ಡ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ, ಡಿ.ಕೆ. ಸುರೇಶ್ 25 ಲಕ್ಷ ಕೊಟ್ಟಿದ್ದೀವಿ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಏನ್ ತಪ್ಪೇನಿದೆ? ಹೌದು, ನಮ್ಮ ಟ್ರಸ್ಟ್ ಇದ್ದರೂ ಕೊಟ್ಟಿದ್ದೀವಿ. ಏನ್ ಕೊಟ್ಟಿದ್ದೆ? ನಾವೇನು ಇಲ್ಲ ಅಂತ ನಾವೇನು ಕತ್ ಕೊಟ್ಟಿದೀವಾ? ರಾಜಾರಾಷ್ಟ್ರವಾಗಿ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ಹೌದಾ? ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕೂಡ ದೇಣಿಗೆ ಕೊಡುವುದು ತಪ್ಪ, ದೇಣಿಗೆ ಕೊಡುವುದು ತಪ್ಪೇನಲ್ಲ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಡಿ.ಕೆ. ಸುರೇಶ್ ಕೂಡ ಪ್ರತಿಕ್ರಿಯಿಸಿದರು. ದೇಣಿಗೆ ಕೊಡೋದು ತಪ್ಪ? ದೇಣಿಗೆ ಕೊಡೋದು ತಪ್ಪೇನಲ್ಲ. ಈ ದೇಣಿಗೆ ಕೊಡೋದು ತಪ್ಪ? ದೇಣಿಗೆ ಕೊಡೋದು ತಪ್ಪೇನಲ್ಲ. ಈ ದೇಣಿಗೆ ಕೊಡೋದು ತಪ್ಪ? ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಏನು ನಾವು ನಮ್ಮ ಟ್ರಸ್ಟಿಂದ ಮತ್ತೊಂದು ಟ್ರಸ್ಟ್ಗೆ ಹಣ ಕೊಡಲಿಕ್ಕೆ ನಾವು ಸ್ವತಃ ಸುಮಾರು 2-2.5 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಅಧಿಕಾರಿಗಳು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದಂಥ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ. ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರಿಂದ ದಾಳಿ ಹಿನ್ನೆಲೆ ವಿಧಾನಸೌಧದ ಸಭಾಪತಿ ಕಚೇರಿಗೆ ಬಿಜೆಪಿ ನಿಯೋಗ ಆಗಮಿಸಿ ಬಸವರಾಜ ಹೊರಟ್ಟಿಗೆ ದೂರು ಕೊಟ್ಟಿದ್ದಾರೆ. ತಮಗೆ ಹಕ್ಕುಚ್ಯುತಿ ಆಗಿದೆ ಅಂತ ದೂರು ಸಲ್ಲಿಸಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿರೋ ಛಲವಾದಿ ನಾರಾಯಣಸ್ವಾಮಿ, ನನಗೆ ಆಗಿರೋ ಹಕ್ಕುಚ್ಯುತಿಗೆ ಪರಿಹಾರ ಕೊಡುವಂತೆ ಸಭಾಪತಿಯವರಿಗೆ ಮನವಿ ಮಾಡಿದ್ದೇನೆ. ಅವರ ಅನುಪಸ್ಥಿತಿಯಲ್ಲಿ ಆಪ್ತ ಸಹಾಯಕರಿಗೆ ಕೊಟ್ಟಿದ್ದೇವೆ. ದೂರವಾಣಿ ಮೂಲಕ ಸಭಾಪತಿಗೆ ಘಟನೆಯ ಬಗ್ಗೆ ವಿವರಿಸಿದ್ದೇನೆ. ಅವರು ಕ್ರಮ ವಹಿಸುವ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸಭಾಪತಿಯವರಿಗೆ ಈಗಾಗಲೇ ನನ್ನ ಸಹಪಾಠಿಗಳೆಲ್ಲರೂ ಸೇರಿ ನನಗೆ ಆಗಿರ್ತಕ್ಕಂಥ ಹಕ್ಕುಚ್ಯುತಿ ವಿಚಾರದಲ್ಲಿ ಸಭಾಪತಿಗಳ ಗಮನಕ್ಕೆ ತರಬೇಕು, ಇದಕ್ಕೆ ಅವರು ಪರಿಹಾರ ಕೊಡಬೇಕು ಅನ್ನೋ ವಿಚಾರವನ್ನು ಈಗಾಗಲೇ ತಮಗೆಲ್ಲ ತಿಳಿಸಿದ್ದಾರೆ ಅಂತ ಕಾಣುತ್ತೆ. ಈಗ ನಾನು ಪರಮೇಶ್ವರ್ ಮೇಲೆ ಇಡಿ ದಾಳಿ ವಿಚಾರದ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಪರಮೇಶ್ವರ ಸಂಕಷ್ಟಕ್ಕೆ ಕಾಂಗ್ರೆಸ್ ಪ್ರಭಾವಿ ನಾಯಕನೇ ಕಾರಣ. ಸಿಎಂ ಸಿದ್ದರಾಮಯ್ಯನವರಿಗೆ ಇದೆಲ್ಲ ಗೊತ್ತಿದೆ. ಪರಮೇಶ್ವರ್ ದಲಿತ ಸಮಾವೇಶ ಮಾಡಲು ಹೊರಟಿದ್ರು. ಇದಕ್ಕೆ ಪ್ರತಿಯಾಗಿ ರನ್ಯಾ ಚಿನ್ನ ಪ್ರಕರಣವನ್ನ ಲಿಂಕ್ ಮಾಡಿ ಇಡಿ ದಾಳಿ ಮಾಡಿಸಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇತ್ತ ವಿಜಯಪುರದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ ಮೆಂಟ್ಲು, ಪಾಪ ಮೆಂಟ್ಲು ಹೆಚ್ಚು ಕಡಿಮೆ ಆಗಿರಬೇಕು, ಸುಳ್ಳಿಗೆ ಮತ್ತೊಂದು ಹೆಸರೇ ಕುಮಾರಸ್ವಾಮಿ ಅಂತ ವಾಗ್ದಾಳಿ ನಡೆಸಿದರು. ಪರಮೇಶ್ವರ್ ಒಡೆತನದ ಕಾಲೇಜುಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದರು. ಈ ವಿಚಾರವಾಗಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಇಡಿ ದಾಳಿ ಮಾಡಿರುವುದು ನಿಜ, ಆದರೆ ವಸ್ತುಸ್ಥಿತಿ ಯಾವುದು ಅಂತ ಗೊತ್ತಿಲ್ಲ. ಇಡಿ ಅವರು ಪ್ರೆಸ್ ರಿಲೀಸ್ ಮಾಡಲಿ. ಇನ್ನು ರನ್ಯಾಗೆ ಹಣ ಕೊಟ್ಟಿರೋ ವಿಚಾರವಾಗಿ ಪರಮೇಶ್ವರ್ ಅವರೇ ಮಾತನಾಡಿದ್ದಾರೆ. ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಏನೂ ಚರ್ಚೆಯಾಗಿಲ್ಲ, ರಾಜಕೀಯ ಪ್ರೇರಿತ ಅಂತ ಹೇಳ್ತಿದ್ದಾರೆ. ತನಿಖೆಗೆ ಸಹಕಾರ ಮಾಡ್ತೇವೆ ಅಂತ ಪರಂ ಹೇಳಿದ್ದಾರೆ. ಏನಾಗುತ್ತೋ ನೋಡೋಣ ಅಂತ ಹೇಳಿದ್ರು. ಇದೇ ವಿಚಾರವಾಗಿ ಗದಗದಲ್ಲಿ ಮಾತನಾಡಿರುವ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್, ಜೋಶಿ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಇಡಿ ಜೋಶಿಯವರ ತಾಳಕ್ಕೆ ತಕ್ಕಂತೆ ಕುಳಿತಾ ಇದ್ದಾರಾ, ಅವರ ಮಾರ್ಗದರ್ಶನದಲ್ಲೇ ದಾಳಿ ನಡೀತಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ನಾನು ಮಹಾನಾಯಕ ಅಲ್ಲ, ನಾನು ಈಗ ಸಿಎಂ ಕ್ಯಾಂಡಿಡೇಟ್ ಅಲ್ಲ, ನಾನು 2028ರ ಗುರಿ ಇಟ್ಕೊಂಡಿದ್ದೇನೆ. ಅದಕ್ಕಾಗಿ ನಾನು ಒತ್ತಡವನ್ನೇನೂ ಮಾಡ್ತಾ ಇಲ್ಲ. ಸದ್ಯ ನಮ್ಮದೇನಿದ್ರೂ 2028ರ ಬಳಿಕ ಅಂತ ಜಾರಕಿಹೊಳಿ ಹೇಳಿದ್ದಾರೆ.
ಮೊನ್ನೆಯಷ್ಟೇ ಕೋರ್ಟ್ಗೆ ಹಾಜರಾದಾಗ ಪವಿತ್ರ ಗೌಡ ದರ್ಶನ್ ಮೊಬೈಲ್ನ ನಂಬರನ್ನ ಹಠ ಮಾಡಿ ಪಡ್ಕೊಂಡಿದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ಮತ್ತು ತಾಳ್ಮೆಯ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ. ಎಲ್ಲಾ ಪ್ರಶ್ನೆಗಳಿಗೂ ಮೌನವೇ ಉತ್ತರ ಕೊಡುತ್ತೆ, ಎಲ್ಲಾ ಪರಿಸ್ಥಿತಿಗೂ ನಗುವೇ ಉತ್ತರ ಅಂತ ಬರ್ಕೊಂಡಿದ್ದಾರೆ. ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಫಾರ್ಮ್ ಹೌಸ್ನಲ್ಲಿ ವಿದೇಶಿ ಬಾತುಕೋಳಿ ಸಾಕಿದ ಕೇಸ್ಗೆ ಸಂಬಂಧಪಟ್ಟಂಗೆ ನಟ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿಗೆ ಟಿ ನರಸೀಪುರ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿದೆ. ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದ ಅರಣ್ಯಾಧಿಕಾರಿಗಳು ಬಾರ್ ಹೆಡೆಡ್ ಗೂಸ್ ಬಾತುಕೋಳಿ ವಶಕ್ಕೆ ಪಡೆದುಕೊಂಡಿದ್ದರು. ಈ ಪ್ರಕರಣ ಸಂಬಂಧ ನ್ಯಾಯಾಲಯ ವಿಚಾರಣೆಗೆ ಬರುವಂತೆ ಸಮನ್ಸ್ ನೀಡಿದೆ. ರಾಮ ಮಂದಿರ ಕಟ್ಟಲು ಬಿಡಲ್ಲ ಅಂತ ಮಾಜಿ ಮೇಯರ್ ಪುರುಷೋತ್ತಮ ಹೇಳಿಕೆ ಕೊಟ್ಟಿದ್ದಾರೆ. ಈ ಕುರಿತು ಮೈಸೂರಿನ ಗುಜ್ಜೇಗೌಡನಪುರದಲ್ಲಿ ನ್ಯೂಸ್ 18ಗೆ ಪ್ರತಿಕ್ರಿಯಿಸಿರುವ ಅವರು, ದಲಿತರಿಗೆ ಸಮಾನತೆ ಎಲ್ಲಿದೆ? ಇಲ್ಲಿ ಪೇಜಾವರ ಶ್ರೀಗಳನ್ನು ಕರ್ಕೊಂಡು ಬಂದು ರಾಮ ಮಂದಿರ ನಿರ್ಮಾಣ ಮಾಡಲು ಹೊರಟಿದ್ದಾರೆ. ಈ ಜಮೀನು PTCL ಆಕ್ಟ್ನಲ್ಲಿ ರಾಮದಾಸ್ ಅವರಿಗೆ ಬಂದಿರುವುದು. ದಲಿತರ ಭೂಮಿಯಲ್ಲಿ ಹೇಗೆ ರಾಮ ಮಂದಿರ ನಿರ್ಮಾಣ ಮಾಡ್ತಾರೆ? ಇದಕ್ಕೆ ಕಾನೂನು ಇಲ್ಲ ಅಂತ ಕಿಡಿಕಾರಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ಚೈತ್ರಾ ಕುಂದಾಪುರ ಹಾಗೂ ಆಕೆಯ ತಂದೆ ಬಾಲಕೃಷ್ಣ ನಾಯಕ್ ನಡುವಿನ ಸಂಘರ್ಷ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ನನ್ನ ಆಸ್ತಿ ಹಾಗೂ ಭೂಮಿಗಾಗಿ ನನ್ನನ್ನ ಕೊಲೆ ಮಾಡಬಹುದು ಅಂತ ಚೈತ್ರಾ ಕುಂದಾಪುರ ತಂದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಚೈತ್ರಾ ಶ್ರೀಕಾಂತ್ ಮದುವೆಗೆ ನಾನು ಒಪ್ಪಿರಲಿಲ್ಲ. ಬೇರೆ ಹುಡುಗನನ್ನ ಮದುವೆ ಆಗಬೇಕಾದ್ರೆ 5 ಲಕ್ಷ ನಗದು ನೀಡಬೇಕು ಅಂತ ಚೈತ್ರಾ ಒತ್ತಾಯ ಮಾಡಿದ್ರು. ಮದುವೆಗೆ ಬಾರದೆ ಹೋದ್ರೆ ಭೂಗತ ಪಾತಕಿಗಳ ಮೂಲಕ ಕೊಲೆ ಮಾಡಿಸ್ತೀನಿ ಅಂತ ಬೆದರಿಕೆ ಹಾಕಿದ್ರು. ಚೈತ್ರಾ ನನ್ನ ಆಸ್ತಿಗಾಗಿ ಯಾವ ರೀತಿಯ ಕೃತ್ಯ ಬೇಕಾದರೂ ಮಾಡಬಹುದು, ನನಗೆ ರಕ್ಷಣೆ ಕೊಡಿ ಅಂತ ಚೈತ್ರಾ ತಂದೆ ಬಾಲಕೃಷ್ಣ ನಾಯಕ್ ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ತಂದೆಯ ಸುಪಾರಿ ಆರೋಪಕ್ಕೆ ಅಡಿಕೆ ಹಿಡಿದು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಚೈತ್ರಾ ಕುಂದಾಪುರ ಟಾಂಗ್ ಕೊಟ್ಟಿದ್ದಾರೆ. ತಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಅಡಿಕೆ ಹಿಡಿದ ಫೋಟೋ ಹಾಕಿ, ಹೀಗೆ ತೋಟದಲ್ಲಿ ಓಡಾಡುವಾಗ ಒಂದು ಅಡಿಕೆ ಸಿಕ್ತು, ಹಿಂದಿಯಲ್ಲಿ ಅಡಿಕೆಯನ್ನ ಸುಪಾರಿ ಅಂತಾರೆ, ತುಳುವಿನಲ್ಲಿ ಏನಂತಾರೆ ಅಂತ ಬರೆದು ತಂದೆ ಬಾಲಕೃಷ್ಣ ನಾಯಕ್ ಆರೋಪಕ್ಕೆ ಚೈತ್ರಾ ಕುಂದಾಪುರ ಟಾಂಗ್ ಕೊಟ್ಟಿದ್ದಾರೆ. ತಾಳಿ ಕಟ್ಟೋ ಸಂದರ್ಭಕ್ಕೆ ವಧು ಮದುವೆಗೆ ನಿರಾಕರಿಸಿದ್ದು ಮದುವೆ ಅರ್ಧಕ್ಕೆ ನಿಂತಿದೆ. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿದೆ. ಹಾಸನದ ಭುವನಹಳ್ಳಿಯ ಯುವತಿಗೆ ಆಲೂರು ತಾಲೂಕಿನ ಯುವಕನ ಜೊತೆ ಮದುವೆ ಆಗಬೇಕಾಗಿತ್ತು. ಆದರೆ ತಾಳಿ ಕಟ್ಟುವ ಸಮಯದಲ್ಲಿ ನಾನು ಬೇರೆ ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಯುವತಿ ಹೇಳಿದ್ದು ಮದುವೆ ಮುರಿದ್ಬಿದ್ದಿದೆ. ಯುವತಿ ಪೋಷಕರು ಎಷ್ಟೇ ಮನವೊಲಿಸಿದ್ರೂ ಮದುವೆಗೆ ಒಪ್ಪಲಿಲ್ಲ. ಕೂಡಲೇ ಮಧ್ಯಪ್ರವೇಶ ಮಾಡಿದ ಪೊಲೀಸರು ವಧುವಿನ ಪ್ರಿಯಕರನನ್ನ ಸ್ಥಳಕ್ಕೆ ಕರೆಸಿ ವಿಚಾರಣೆ ನಡೆಸಿದರು. ಈ ವೇಳೆ ನಾನು ಪ್ರೀತಿಸಿದ ಯುವಕನ ಜೊತೆಗೆ ಮದುವೆ ಆಗ್ತೀನಿ ಅಂತ ಯುವತಿ ಪೊಲೀಸರಿಗೆ ಹೇಳಿದ್ದು ಯುವಕ ಹಾಗೂ ಯುವತಿಯನ್ನ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಸ್ವಲ್ಪ ಹಿಂಗಂದ್ಲು, ನಾನು ಪಕ್ಕದಲ್ಲಿ ಇದ್ದನಿಗೆ ಹೇಳಿದೆ ಇದು ಯಾಕೆ ಎಡವಟ್ ಆಗ್ತೈತೆ ನೋಡು ಅಂತ. ಹಂಗಂದು 3 ಸೆಕೆಂಡು ಫುಲ್ ಕತ್ತಾಳಾಡಿಸಿದ್ದು, ಬೇಡ ಅಂತ ಅಕ್ಕಲ ಅಂತ. ಹುಡುಗ ನೀಟಾಗಿ ಕೇಳಿದೆ, ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ. ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು. ಆಮೇಲೆ ಇನ್ನು ಶುರು ಆಯ್ತು ಜಾರಿ. ಹುಡುಗಿ ಏನೋ ಬೇರೆ ಲವ್ ಅಂತೆ. ಹಿಂಗಾಗಿ ಮೊದಲೇ ಹೇಳ್ಬೋದಾಯ್ತು. ಈಗ ಅವ್ರ ಅಪ್ಪ ಒಂದು ಜೀವ ಬೆರ್ಚಿಗೆ ಸೂಟ್ ಹಾಕಿದ್ಲು. ಭಾರಿ ಒಳ್ಳೆ ಹುಡುಗ ಇವನು, ಮಾಸ್ಟ್ರು, ಭಾರಿ ಒಳ್ಳೆ ಹುಡುಗ. ಓಲಿ ಫೋಟೋ ಸುಟ್ಕೋಗಿರೋದು ನೆನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ, ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಮಾಡಿ ಅಂತ. ತಾಳಿ ಕಟ್ಟಕ್ಕೆಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತ. ಬೇಡ ನಾನು ಲವ್ ಮಾಡ್ತಾಯಿದ್ದೀನಿ ಅಂತ. ಮದುವೆ ಫಿಕ್ಸ್ ಆಗಿ 3 ತಿಂಗಳಾಯ್ತು. ಗೌರ್ಮೆಂಟ್ ಟೀಚರ್ ಹುಡುಗ. ಒಂಚೂರು ರವಾಬ್ಗೆ ಒಂಚೂರು ಗೊತ್ತಿಲ್ವಂತೆ. ಹುಡುಗಿ ತಾಯಿ ತನ್ನಿಗೆ ಗೊತ್ತಿಲ್ಲ. ಸ್ವಲ್ಪ ಹಿಂಗಂದ್ಲು, ನಾನು ಪಕ್ಕ. ಪತ್ನಿ ಸೀಮಂತದ ದಿನಾನೇ ಪತಿ ಸಾವನ್ನಪ್ಪಿರುವ ಘಟನೆ ಪುತ್ತೂರಿನ ವಿಟ್ಲ ಸಮೀಪದ ಕನ್ಯಾನದ ಮಿತ್ತನಡ್ಕ ಎಂಬಲ್ಲಿ ನಡೆದಿದೆ. ಸತೀಶ್ ಸಾವನ್ನಪ್ಪಿದ ಪತಿಯಾಗಿದ್ದು ಇವತ್ತು ಪತ್ನಿ ಸೀಮಂತದ ಸಂಭ್ರಮದಲ್ಲಿದ್ದ ಸತೀಶ್ಗೆ ದಿಢೀರನೆ ಸಾವನ್ನಪ್ಪಿದ್ದಾರೆ. ಬೆಂಗಳೂರಲ್ಲಿ ಮತ್ತೆ ಮಳೆ ಮುಂದುವರೆದಿದೆ. ಮೆಜೆಸ್ಟಿಕ್, ಲಾಲ್ಬಾಗ್, ಕಾರ್ಪೊರೇಷನ್ ಸರ್ಕಲ್ ಸೇರಿದಂತೆ ಹಲವು ಕಡೆ ಮಳೆಯಾಗಿದ್ದು ಸ್ವಲ್ಪ ಹೊತ್ತು ಮಳೆ ಬಂದರೆ ಮತ್ತೆ ಸ್ವಲ್ಪ ಹೊತ್ತಿಗೆ ಬಿಸಿಲು ಬರ್ತಾ ಇದೆ. ಮಳೆಯ ಆಟಕ್ಕೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ಉತ್ತರ ಕನ್ನಡದ ಕಾರವಾರದಲ್ಲೂ ಕೂಡ ವ್ಯಾಪಕ ಮಳೆ ಆಗ್ತಾ ಇದೆ. ಸಮುದ್ರದಲ್ಲಿ ಅಲೆಗಳ ಆರ್ಭಟ ಹೆಚ್ಚಾಗಿದ್ದು ಪ್ರಕ್ಷುಬ್ಧಗೊಂಡಿದೆ. ಹುಬ್ಳಿಯಲ್ಲಿ ಜಿಟಿ ಮಳೆಯಾಗ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಿರಂತರವಾಗಿ ಮಳೆಯಾಗ್ತಿರೋದ್ರಿಂದ ಕೇಶವಾಪುರ ಮತ್ತಿತರ ಕಡೆ ಹಳೆ ಮನೆಗಳ ಗೋಡೆಗಳು ಭಾಗಶಃ ಕುಸಿತ ಆಗ್ತಾ ಇದೆ. ಬೆಂಗಳೂರಲ್ಲಿ ಮಳೆಯಿಂದ ಆದ ಅವಾಂತರದ ಕುರಿತು ಪರಿಶೀಲನೆ ನಡೆಸಿದ ಬಳಿಕ ಬಿಬಿಎಂಪಿ ಅಧಿಕಾರಿಗಳಿಗೆ ಲೋಕಾಯುಕ್ತ ಛೀಮಾರಿ ಹಾಕಿದೆ. ಇವತ್ತು ಸಭೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜನರ ತೆರಿಗೆ ದುಡ್ಡಿಂದ ಸಂಬಳ ತಗೋತೀರಿ, ಕೆಲಸ ಮಾಡಬೇಕಲ್ವಾ ಅಂತ ಬಿಬಿಎಂಪಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ.
ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಿಗಣಿ ರಸ್ತೆ ಗುಂಡಿಗಳ ಗೂಡಾಗಿದೆ. ಮಳೆಯಿಂದಾಗಿ ರಸ್ತೆ ತುಂಬೆಲ್ಲ ಗುಂಡಿ ಬಿದ್ದಿದ್ದು ವಾಹನ ಸವಾರರು ಹರಸಾಹಸ ಪಟ್ಟು ಸಂಚಾರ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಜಿಗಣಿ ಬೊಮ್ಮಸಂದ್ರ ಲಿಂಕ್ ರೋಡ್ ಅಲ್ಲಿ ಸಿಕ್ಕಾಪಟ್ಟೆ ಗುಣಿ ಬಿದ್ದಿದ್ದಾವೆ. ಯಾರು ಸರ್ಕಾರದವರು ಇದನ್ನ ಯಾರು ಏನು ಕೇರ್ ತಗೊಂತ ಇಲ್ಲ. ಪಬ್ಲಿಕ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ನಾವು ಸರ್ಕಾರನ ಕೇಳ್ಕೊಳೋದು ಇಷ್ಟೇನೆ, ಮಳೆ ಬಿದ್ದರೆ ಅಂತೂ ಇಲ್ಲಿ ನೀರು ನಿಂತ್ಕೊಳುತ್ತೆ. ಯಾರು ಬಂದು ಬೈಕವ್ರು ಬರ್ತಾರೆ, ಗುಣಿ ಗೊತ್ತಾಗೋದಿಲ್ಲ. ಸುಮಾರು ಜನ ಬೀಳ್ತಾ ಇದ್ದಾರೆ. ನಾವು ಅವತ್ತೊಂದು ದಿವಸ ನಮ್ಮ ಕಷ್ಟ ನಾವೇ ನೋಡ್ಕೊಳಕ್ ಆಗ್ದಿರಾ ನಮ್ಮ ಜನಗಳಿಗೆ ನಾವೇ ಒಂದು ಸ್ವಲ್ಪ ಸಹಾಯ ಮಾಡೋಣ, ಏನು ಜಾಸ್ತಿ ಮಾಡೋಕ್ಕಾಗಲ್ಲ ಅಂತನೂ ಸ್ವಲ್ಪ ಮಾಡ ಅಂತ ಹೇಳ್ಬಿಟ್ಟು ರಾತ್ರಿ 11 ಗಂಟೆ ರಾತ್ರಿಯಲ್ಲಿ ಟ್ಯಾಕ್ಟ್ರಿ JCB ತಗೊಂಡು. ಬೀದರ್ನಲ್ಲಿ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದ್ದ ಸ್ಥಳಕ್ಕೆ ಇವತ್ತು ಮಾಜಿ MLC ವಿಜಯ್ ಸಿಂಗ್ ಭೇಟಿ ಕೊಟ್ಟಿದ್ದು ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಭಾರೀ ಮಳೆಗೆ ಡಾಂಬರ್ ಸಮೇತ ಕಿತ್ತು ಹೋಗಿದ್ದ ಕಿರು ಸೇತುವೆಯನ್ನ ವೀಕ್ಷಣೆ ಮಾಡಿದ ಬಳಿಕ ಕೆಲ ತಿಂಗಳ ಹಿಂದಷ್ಟೇ ಮಾಡಿದ ರಸ್ತೆ ಹೇಗೆ ಕೊಚ್ಚಿ ಹೋಯಿತು, ಕಳಪೆ ಕಾಮಗಾರಿ ಮಾಡಿ ಜನರ ಜೀವ ತೆಗಿತೀರಾ ಅಂತ ಗುತ್ತಿಗೆದಾರನಿಗೆ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡರು. ದಾವಣಗೆರೆಯ AVK ಮಹಿಳಾ ಕಾಲೇಜು ವಿದ್ಯಾರ್ಥಿಗಳಿಂದ ದೇಸಿ ಕಲರವ ಹೆಚ್ಚಿಸಲಾಗಿದೆ. ಹಳ್ಳಿ ಸೊಗಡು ನಿರ್ಮಿಸಿ ದೇಶಿ ಉಡುಪು ತೊಟ್ಟು ಸುಗ್ಗಿ ಸಂಭ್ರಮವನ್ನ ಮಾಡಿದ್ದಾರೆ.